ನಮಸ್ಕಾರ ವೀಕ್ಷಕರೇ, ನ್ಯೂಸ್ 18ನ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಆನಂದ್ ಸಾಲುಂಡಿ. ಇವತ್ತು ನಾವು ಮಾತಾಡ್ತಾ ಇರೋದು ಟಾಕ್ಸಿಕ್ ಬಗ್ಗೆ. ಟಾಕ್ಸಿಕ್ ಬುಕಿಂಗ್ ಓಪನ್ ಆಗಿದೆ. ಹೆಂಗ್ ಆಗ್ತಾ ಇದೆ, ಟಿಕೆಟ್ ಹೆಂಗ್ ಸೇಲ್ ಆಗ್ತಾ ಇದೆ, ಬನ್ನಿ ಅದ್ರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಇದ್ದಾರೆ ಶ್ರೀನಿವಾಸ ಥಿಯೇಟರ್ನ ಮ್ಯಾನೇಜರ್ ರವಿಕುಮಾರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ. ಎಲ್ಲ ನಾಡಿನ ಜನತೆಗೂ ಈ ಒಂದು ಹಬ್ಬದ ಶುಭಾಶಯಗಳು. ಲಕ್ಷ್ಮೀ ದೇವಿ ಎಲ್ಲರಿಗೂ ಒಳಿಲಿ, ಎಲ್ಲ ಒಳ್ಳೇದಾಗ್ಲಿ, ಹೆಚ್ಚು ಹೆಚ್ಚು ದುಡ್ಡು ಸೇರ್ಲಿ, ಜನಕ್ಕೆ ಹೆಚ್ಚು ಸಿನಿಮಾಗಳು ಬರ್ತಾ ಇರ್ಲಿ, ಸಿನಿಮಾಗಳು ನೋಡ್ಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಸರ್. ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಟಾಕ್ಸಿಕ್ ಬುಕಿಂಗ್ ಓಪನ್ ಆಗಿದೆ. ಹೆಂಗಿದೆ ಸರ್ ನಿಮ್ಮ ಥಿಯೇಟರ್ ಅಲ್ಲಿ? ಇವತ್ತು ಎಷ್ಟು ಟಿಕೆಟ್ ಬುಕ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಹೇಳಿ ಸರ್. ಎಷ್ಟು ಟಿಕೆಟ್ ಬುಕ್ ಆಗಿದೆ ಸರ್ ಬೆಳಿಗ್ಗೆಯಿಂದ? ಸರ್, ಬೆಳಿಗ್ಗೆ ನಾವು ಸ್ಟಾರ್ಟ್ ಮಾಡಿದಾಗ ನಿಯರ್ಲಿ ಒಂದು 10:30-11 ಆಗಿತ್ತು. ಆನ್ಲೈನ್ ಓಪನ್ ಮಾಡಿದಾಗ ಅರೌಂಡ್ ಒಂದು 1 hour 1.5 hour ಅಲ್ಲಿ ಬೆಳಿಗ್ಗಿನ ಶೋ 90% ಫುಲ್ ಆಯ್ತು. ಬೇರೆ 10 ಗಂಟೆ ಬೇರೆ ಇರುವಂತ ಇನ್ನು 4 ಶೋಗಳು ಆಲ್ಮೋಸ್ಟ್ ಒಂದು 30-50% ಫುಲ್ ಆಗ್ತಾ ಬಂದಿದೆ 1.5 hour ಅಲ್ಲಿ ನಾನು ನೋಡ್ದಂಗೆ. ಯಾವ ರೀತಿ ಇರುತ್ತೆ ಸರ್ ಸೆಲೆಬ್ರೇಷನ್? ಟಾಕ್ಸಿಕ್ ರಿಲೀಸ್ ದಿನ ಏನ್ ಮುಂಜಾನೆ ಶೋ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಥವಾ ಹೇಗಿರುತ್ತೆ? ಎಷ್ಟು ಶೋ ಇರುತ್ತೆ ಸರ್ ಅವತ್ತು? ಅವತ್ತಿನ ದಿನ 5 ಶೋ ಇರುತ್ತೆ. ಯಾಕಂದ್ರೆ ಸಿನಿಮಾ ಲೆಂತ್ ಇರೋದ್ರಿಂದ ಎಲ್ಲರಿಗೂ ಗೊತ್ತಿದ್ದಂಗೆ ಸಿನಿಮಾ ಲೆಂತ್ ಇದೆ. 3.25 ಗಂಟೆ ಟೈಮ್ ಸಿನಿಮಾನೇ ಇದೆ. ಸೊ ಇಂಟರ್ವಲ್, ಹ್ಯಾಡ್ಸು ಇದೆಲ್ಲ ನೋಡಿದಾಗ 3.5 ಗಂಟೆ ಟೈಮ್ ತಗೊಳುತ್ತೆ. ಆಡಿಯನ್ಸ್ ಒಳಗಡೆ ಕೂತ್ಕೊಂಡು ಈಚೆ ಬರೋಷ್ಟ್ರಲ್ಲಿ 3.5 hours ಆಗುತ್ತೆ. ಹಾಗಾಗಿ ಅದಕ್ಕೆ ತಕ್ಕಂತೆ ಪ್ಲಾನ್ ಮಾಡ್ಕೊಂಡು ನಾವು 4+ ಫ್ಯಾನ್ ಶೋ ಸೇರಿಸಿ 5 ಶೋ ಅಂತ ಮಾಡ್ಕೊಂಡಿದೀವಿ. ರೆಗ್ಯುಲರ್ ಆಗಿ 4 ಶೋ ಮಾತ್ರ ಮಾಡ್ಕೊಂಡಿದೀವಿ. ಅಂದ್ರೆ ನಿಮ್ಮ ಥಿಯೇಟರ್ ಅಂದ ತಕ್ಷಣ ಒಂದಷ್ಟು ಸೆಲೆಬ್ರಿಟಿಗಳು ಕೂಡ ಬಂದು ನೋಡೋ ಚಾನ್ಸಸ್ ಇರುತ್ತೆ ಅವತ್ತಿನ ದಿನ. ಸೊ ಯಾರ್ಯಾರು ಬರ್ತಾರೆ ಸರ್ ಥಿಯೇಟರ್ಗೆ, ನಿಮ್ ಥಿಯೇಟರ್ಗೆ ಅವತ್ತು ಮಾರ್ನಿಂಗ್ ಶೋಗೆ? ಖಂಡಿತ ಹೌದು. ಯಾಕಂದ್ರೆ ಯಶ್ ಅವರ ಸಿಸ್ಟರ್ ಬರ್ತಾರೆ ಅಂತ ಒಂದು ಮಾತಿದೆ. ನಂದಿನಿ ಮೇಡಮ್ ಅವರು ಬಂದು ಸಿನಿಮಾ ಇಲ್ಲಿ ನೋಡ್ತೀನಿ ಅನ್ನೋ ಮಾತಿದೆ. ಅವರು ನೋಡ್ಬೇಕು, ಅವ್ರ ಟೈಮ್ ಹೇಗಿರುತ್ತೋ ನೋಡ್ಕೊಂಡು ಅವ್ರು ಬರ್ತಾರೆ ಅಂತ ಒಂದು ನಂಬಿಕೆ ಇದೆ. ಬಟ್ ಹೇಳ್ತಿದ್ದಾರೆ ಬರ್ತೀನಿ ಅಂತ. ನೋಡೋಣ ಸರ್, ಬರ್ಬಹುದು ಅಂತ ಅನ್ಸುತ್ತೆ. ಯಶ್ ಅವರ ಯಾವ ಸಿನಿಮಾ ನಿಮ್ಮ ಥಿಯೇಟರ್ ಅಲ್ಲಿ ಹಾಕಿದ್ರಿ? ಯಾವ ಸಿನಿಮಾ ಹೈಯೆಸ್ಟ್ ಕಲೆಕ್ಷನ್ ಮಾಡಿತ್ತು ಸರ್? ಸರ್, KGF ಸರ್. ನೇರವಾಗಿ ಹೇಳ್ಬೇಕಂದ್ರೆ KGF 1, 2 ಎರಡೂ ಒಳ್ಳೆ ಕಲೆಕ್ಷನ್ ಆಗಿದೆ. ಮಿಕ್ಕ ಸಿನಿಮಾಗಳೆಲ್ಲ ಚೆನ್ನಾಗಿ ಹಿಟ್ ಆಗಿದೆ. ರಾಮಾಚಾರಿ ಆಗ್ಬೋದು, ಬೇರೆ ತರ ರಾಜಾ ಹುಲಿ ಆಗ್ಬೋದು, ಇದೆಲ್ಲ ಒಳ್ಳೆ ಕಲೆಕ್ಷನ್ ಆಗಿದೆ. ಹೆಚ್ಚು ಮಟ್ಟಕ್ಕೆ ಒಳ್ಳೆ ಸೌಂಡ್ ಮಾಡಿರುವಂತದ್ದು, ಹೆಚ್ಚೆಚ್ಚು ಇದಾಗಿರೋದು ಅಂತಂದ್ರೆ KGF ಸರ್. ಅಂದ್ರೆ ನಿಮ್ಮ ಥಿಯೇಟರ್ ಅಲ್ಲಿ ಒಂದು ಹೈಯೆಸ್ಟ್ ಕಲೆಕ್ಷನ್ ಅಂತ ಅಂದ್ರೆ, ಇಷ್ಟು ದೊಡ್ಡ ಕಲೆಕ್ಷನ್ ಅಂತಂದ್ರೆ ಯಾವ ಸಿನಿಮಾ ಸರ್? ಯಶ್ ಅವ್ರದೇ ಇರುತ್ತೆ, KGF ಇರುತ್ತೆ. ಸೊ ಅದೆಷ್ಟು ಮಾಡಿತ್ತು ಸರ್? ಹೌದು, ಖಂಡಿತ KGF ಸರ್. ಈಗ ಹೇಳ್ಬೇಕಂತಂದ್ರೆ ಯಾವ್ದು ಆತರ ಸಿನಿಮಾಗಳು ಬಂದಿಲ್ಲ. KGF 1 and 2 ಎರಡನ್ನೂ ಒಂದು ಒಳ್ಳೆ ಕಲೆಕ್ಷನ್ ಆಗಿದೆ ಸರ್. ಅಂದ್ರೆ ಎಲ್ಲೋ ಒಂದ್ ಕಡೆ ಈಗ ರೀಸೆಂಟ್ ಟೈಮ್ ಅಲ್ಲಿ ಸಿಂಗಲ್ ಸ್ಕ್ರೀನ್ ಗಳಿಗೆ ಜನನೇ ಬರ್ತಾ ಇರಲಿಲ್ಲ. ಎಷ್ಟೋ ಸರಿ ನಿಮ್ಮ ಥಿಯೇಟರ್ ಅಲ್ಲೂ ಕೂಡ ಶೋಗಳು ಕ್ಯಾನ್ಸಲ್ ಆಗ್ತಾ ಇತ್ತು. ಸೊ ಈಗ ಟಾಕ್ಸಿಕ್ ಬರ್ತಾ ಇರೋದ್ರಿಂದ ನಿಮ್ಮ ಸೆಲೆಬ್ರೇಷನ್ ಹೆಂಗಿದೆ ಈ ವರ್ಷ? ಹೆಂಗಿತ್ತು ಸರ್ ನಿಮ್ ಪಾಲಿಗೆ? ಇಲ್ಲ, ಇದನ್ನ ಹೇಳೋದಕ್ಕೆ ನಾನು ತುಂಬಾ ಖುಷಿಯಿಂದ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಖಂಡಿತ ಹಂಚ್ಕೋಬೇಕು ಅನ್ನಿಸ್ತಾ ಇದೆ ಎಲ್ಲಾರ್ಗು, ಎಲ್ಲರ ಜೊತೆಯಲ್ಲೂ. ಮೊದಲನೇದಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ದೇ ಅಂತ ಅಲ್ಲ, ಎಂಟರ್ ಕರ್ನಾಟಕದಲ್ಲಿ ಅಥವಾ ಆಲ್ ಓವರ್ ಇಂಡಿಯಾನೇ ಅಂತಾನು ಹೇಳ್ಬೋದು ಬೇಕಾದ್ರೆ, ನಮ್ಮ ಸೌತ್ ಅಲ್ಲಿ ಆಲ್ಮೋಸ್ಟ್ ಥಿಯೇಟರ್ಗಳಲ್ಲಿ ತುಂಬಾ ಸಿನಿಮಾಗಳು ಕಲೆಕ್ಷನ್ ವೈಸ್ ಕಡಿಮೆ ಆಗಿದೆ. ಬಿಕಾಸ್ ಅದಕ್ಕೆ ಕಾರಣ ಬಂದು ಮೊದಲನೇದಾಗಿ ಸಿನಿಮಾ ಮಂದಿನೇ ಅಂತ ಹೇಳ್ಬೋದು. ಯಾಕಂತ ಅಂದ್ರೆ ಯಾವುದೇ OTT ಕೊಡ್ಬೇಕಂದ್ರು ಒಂದು ಅಟ್ಲೀಸ್ಟ್ ಮಿನಿಮಮ್ ಒಂದು 50 days ನಂತರ ಕೊಟ್ರೆ ಜನ ಅಟ್ಲೀಸ್ಟ್ 50 ದಿನದಲ್ಲಿ ಆ ಗ್ಯಾಪ್ ಅಲ್ಲಿ ಬಂದು ಸಿನಿಮಾ ನೋಡ್ತಾರೆ. ಎಲ್ಲರಿಗೂ ನಿಮ್ಗೆಲ್ಲ ಗೊತ್ತಿರಂಗೇನೆ ಏನಾಗ್ತಾ ಇದೆ ಅಂತಂದ್ರೆ, ಬಂದು 2-3 ವಾರದಲ್ಲಿ OTT ಬರ್ತಾ ಇದೆ. ತುಂಬಾ ಆಡಿಯನ್ಸ್ ಯಾವ ತರ ಯೋಚನೆ ಮಾಡ್ತಾರೆ ಅಂದ್ರೆ, ಈ ಸಿನಿಮಾ ಬರ್ತಾ ಇದೆ, ಸಿನಿಮಾ ಬಿಡೋ 2-3 ವಾರದಲ್ಲಿ ನಮ್ಗೆ OTT ಅಲ್ಲಿ ಸಿಗತ್ತಲ್ವ, ಯಾಕೆ ಸುಮ್ಮನೆ 200-300 ರೂಪಾಯಿ ಕೊಟ್ಟು ಯಾಕೆ ಸಿನಿಮಾ ನೋಡ್ಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ಆಡಿಯನ್ಸ್ ಇದ್ದಾರೆ ಸರ್. ಇದ್ರ ಅಂದ್ರೆ ಆಫ್ಟರ್ ಕೊರೋನಾ ಬಿಫೋರ್ ಕೊರೋನಾ ಅಂತ ಒಂದು ಎರ ಇದೆ ಸರ್ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಬಿಫೋರ್ ಕೊರೋನಾ ಯಾವ ಸಿನಿಮಾ ಬಂದ್ರು ಚೆನ್ನಾಗಿ ಹೋಗ್ತಾ ಇತ್ತು. ಬಟ್ ಆಫ್ಟರ್ ಕೊರೋನಾ ಥಿಯೇಟರ್ ಜನನೇ ಬರ್ತಾ ಇಲ್ಲ. ಸೊ ಆಫ್ಟರ್ ಕೊರೋನಾದಲ್ಲಿ ನಿಮ್ಮ ಥಿಯೇಟರ್ ಅಲ್ಲಿ ಯಾವ ಸಿನಿಮಾಗಳು ಚೆನ್ನಾಗಿದಾವೆ ಸರ್? ಇಲ್ಲ, ಆಫ್ಟರ್ ಕೊರೋನಾ ಬಂದ ಮೇಲೆ ಒಂದಷ್ಟು ಸಿನಿಮಾಗಳು ಮಾತ್ರ ಆಗಿದೆ, ತುಂಬಾ ಹೆಚ್ಚೇನಿಲ್ಲ. ಸೂ ಫ್ರಮ್ ಸೋ ಚೆನ್ನಾಗಾಯ್ತು. ನಂತರ ಇದು ಸೂ ಫ್ರಮ್ ಸೋನೆ ಇವ್ರದ್ದು ಒಂದು ಸಿನಿಮಾ ಬಂತು, ಅದು ಚೆನ್ನಾಗಿ ಆಯ್ತು. ಬಟ್ ಅಂತ ಹೇಳ್ಕೊಳಂಗ್ ಏನು ಆ ಥರದ್ದೇನಿಲ್ಲ. ಒಂದು ಲೆಕ್ಕ ಹಾಕೊಂಡ್ರೆ ಬೆರಳೆಣಿಕೆ ಅಷ್ಟೇ ಇರುತ್ತೆ.
ಸಿನಿಮಾಗಳು ಹಿಟ್ ಆಗಿರೋದಾಗ್ಲಿ ಕಲೆಕ್ಷನ್ ವೈಸ್ ಬಂದಿರೋದಾಗ್ಲಿ. ಓವರ್ ಆಲ್ ಸಿನಿಮಾಗಳು ತುಂಬಾನೇ ಕಡಿಮೆ ಆಗಿದೆ. ಕಲೆಕ್ಷನ್ ವೈಸ್ ಆಗ್ಬೋದು ಅಥವಾ ಜನ ಥಿಯೇಟರ್ ಬರೋದಾಗ್ಬೋದು, ತುಂಬಾನೇ ಕಡಿಮೆ ಆಗಿದೆ. ಯಶ್ ಅವ್ರನ್ನಾರು ನಿಮ್ ಥಿಯೇಟರ್ ಬಂದಿದ್ರ? ಸೊ ಅವ್ರು ಯಾವಾಗ ಆ ಮೆಮೊರಿ ಏನಾದ್ರು ಇದೆಯಾ ಸರ್ ನಿಮ್ ಥಿಯೇಟರ್ಗೆ? ಅಲ್ಲ, ಯಶ್ ಅವರೆಲ್ಲ ಬಂದಿದ್ದು ತುಂಬಾ ಹಿಂದೆನೆ. ಈಗ ಅವರು ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಲಿಕ್ಕೆ ಪಾನ್ ಇಂಡಿಯಾ ಸಿನಿಮಾ ಅಂತ ಮಾಡ್ತಾ ಇರೋದ್ರಿಂದ ಅವರು ಹೆಚ್ಚು ಬ್ಯುಸಿ ಇರೋದ್ರಿಂದ ಬರ್ತಿಲ್ಲ ಇಲ್ಲಿ. ಹಾಗಾಗಿ ಬೇರೆ ಆ ಒಂದು ಅವರ ಒಂದು ಫ್ರೆಂಡ್ ಸರ್ಕಲ್ ಆಗ್ಬೋದು ಅಥವಾ ಆ ಒಂದು ಸಿನಿಮಾಗೆ ಸಂಬಂಧಪಟ್ಟವ್ರಾಗ್ಬೋದು ನಮ್ಮ ಥಿಯೇಟರ್ ವಿಸಿಟ್ ಮಾಡ್ತಾನೆ ಇದ್ದಾರೆ ಸರ್. ಅವ್ರ ಸಿನಿಮಾ ಬಂದ್ರೆ ಖಂಡಿತವಾಗ್ಲೂ ಇಲ್ಲಿ ಬಂದು ನೋಡ್ತಾರೆ. ನಂತರ ಸೆಲೆಬ್ರೇಷನ್ ಮಾಡೋದು ಸಹ ಅವರೇ ಸಹ ಹೆಚ್ಚಾಗಿ, ಅಂದ್ರೆ ಅಭಿಮಾನಿಗಳು. ಎಸ್ ಸರ್, ನಿಮ್ ಥಿಯೇಟರ್ ಅಲ್ಲಿ ಅಂದ್ರೆ ಸಿಂಗಲ್ ಸ್ಕ್ರೀನ್ ಗಳಲ್ಲಿ ದೊಡ್ಡ ಸಿನಿಮಾಗಳು ಬಂದಾಗ ಟಿಕೆಟ್ ಪ್ರೈಸ್ ಹೈಕ್ ಮಾಡ್ತಾರೆ. ಸೊ 100-200 ಇದ್ದಿದ್ದು ದಿಢೀರ್ ಅಂತ 400-500 ಆಗ್ಬಿಡುತ್ತೆ. ಸೊ ಎಲ್ಲೋ ಒಂದ್ ಕಡೆ ಫ್ಯಾಮಿಲಿ ಎಲ್ಲ ಒಂದು ಸಿನಿಮಾ ಕುತ್ಕೊಂಡು ನೋಡ್ಬೇಕಂದ್ರೆ ಒಂದ್ 3,000-2,000 ಹಾಕ್ಬೇಕಾಗತ್ತೆ. ಸೊ ಹಿಂಗಿರುವಾಗ ಈ ಟಾಕ್ಸಿಕ್ ಸಿನಿಮಾದ ಟಿಕೆಟ್ ಪ್ರೈಸ್ ಹೆಂಗಿದೆ, ಯಾವ ತರ ಇದೆ ಸರ್? ಇಲ್ಲ, ಟಾಕ್ಸಿಕ್ದು ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದು ಹೆಚ್ಚಾಗಿ ಮಾಡ್ಬೋದು ಅಂತ ಯೋಚನೆ ಮಾಡಿದ್ವಿ. ಸೊ ನಾವೊಬ್ರು ಸಿನಿಮಾದಲ್ಲಿ ಇದ್ಕೊಂಡು ನಾನು ವ್ಯವಸ್ಥಾಪಕನಾಗಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಕೂಡ ಒಂದು 800 ರೂಪಾಯಿ ಇರ್ಬೋದು ಅಂತ ಯೋಚನೆ ಮಾಡಿದ್ವಿ. ಇಲ್ಲ, ಬಹಳ ಸಿಂಪಲ್ ಆಗಿ 400-500 ರೂಪಾಯಿ ತರ ಮಾಡಿದ್ದಾರೆ. ಹಾಗಾಗಿ ಎಲ್ಲರಿಗೂ ಇಟ್ಕತ್ತೆ, ಪರವಾಗಿಲ್ಲ. ಯಾಕಂದ್ರೆ 800-1000 ಇರೋ ಕಡೆ 400 ರೂಪಾಯಿ ಮಾಡಿದ್ದಾರೆ ಅಂತ ಅಂದ್ರೆ ಓಕೆ, ಬೆಟರ್. ಅಂದ್ರೆ ಫ್ಯಾನ್ ಶೋಗ್ ಮಾತ್ರ. ನಂತರ ಶೋಗಳೆಲ್ಲಾನು 200 ರೂಪಾಯಿ 250 ರೂಪಾಯಿ ಮಾಡಿದ್ದಾರೆ. ಏನು ಅಂತ ಹೆಚ್ಚು ಬರ್ಡನ್ ಅಂತ ಅನ್ಸಲ್ಲ. ಸೊ ಹೇಗಿದೆ ಸರ್, ಅಂದ್ರೆ ಸೆಲೆಬ್ರೇಷನ್ ಎಲ್ಲ ಹೇಗಿದೆ? ಬ್ಯಾನರ್ ಬೆಂಟಿಂಗ್ಸ್, ಸೊ ನಿಮ್ಮ ಥಿಯೇಟರ್ ನ ಯಾವ ರೀತಿ ಒಂದು ಏನಂತಾರೆ ಕಲರ್ಫುಲ್ ಮಾಡ್ತಾ ಇದ್ದಾರೆ ಫ್ಯಾನ್ಸ್, ಹೆಂಗಿದೆ ಅಲ್ಲವಾ? ಹೌದೌದು, ಒಂದಷ್ಟು ಜನ ಬಂದು ಬ್ಯಾನರ್ ಕಟ್ಲಿಕ್ಕೆ ಕೇಳ್ಕೊಂಡು ಹೋಗಿದ್ದಾರೆ. ಬ್ಯಾನರ್ ಸಂಡೇಯಿಂದ ಸ್ಟಾರ್ಟ್ ಆಗುತ್ತೆ, ಭಾನುವಾರದಿಂದ ಬ್ಯಾನರ್ ಕಟ್ಟೋದು ಆಗತ್ತೆ. ಒಳಗಡೆ ಬಂದ್ಬಿಟ್ಟು ಪೇಪರ್ ಬ್ಲಾಸ್ಟ್ ಆಗ್ಬೋದು, ಕೋಲ್ಡ್ ಫೈರ್ ಆಗ್ಬೋದು, ಆ ತರದ್ದು ಬೇರೆ ಬೇರೆ ರೀತಿಯಲ್ಲೆಲ್ಲ ಪ್ಲಾನ್ ಮಾಡ್ಕೊಂಡು ಇದಾರೆ ಅವರು. ಹಾಗಾಗಿ ಎಷ್ಟು ಫ್ಯಾನ್ಸೇ ಬಂದು ಕೇಳಿದ್ದಾರೆ ನಾವು ಒಳಗಡೆ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಹೇಳಿ. ಸೊ ನಾವು ಮಾಡಿ ಅಂತ ಹೇಳಿದೀವಿ. ಇನ್ನೊಬ್ರಿಗೆ ಯಾರಿಗೂ ತೊಂದರೆ ಆಗ್ಬಾರ್ದು, ಮಾಡೋದು ಎಂಜಾಯ್ ಮಾಡ್ಲಿ ಅಂತ ನನ್ನ ಒಂದು ದೃಷ್ಟಿಯಲ್ಲಿ ನಾನು ಹೇಳಿದ್ದೀನಿ ಸರ್. ನಿಮ್ದೊಂದು ಕನ್ನಡ ಸೆಂಟರ್, ಕನ್ನಡ ಸಿನಿಮಾಗಳನ್ನ ಜಾಸ್ತಿ ಆಗ್ತಿರ್ತೀರಾ. ಸೊ ಕನ್ನಡ ಸಿನಿಮಾಗಳಿಲ್ಲ ಅಂತ ಪರಭಾಷೆಗಳ ಸಿನಿಮಾಗಳನ್ನ ಕೆಲವೊಮ್ಮೆ ಆಗ್ತಾ ಇರ್ತೀರಾ. ಸೊ ಪರಭಾಷೆಯ ಸಿನಿಮಾಗಳು ಹಾಕಿದಾಗ ಸ್ಟಾರ್ ಸಿನಿಮಾಗಳಿಗೆ ಜನ ಬರ್ತಾರೆ ಅಂತಾನು ಕೆಲವೊಮ್ಮೆ ಹಾಕಿರ್ತೀರಾ. ಬಟ್ ಆ ಸಿನಿಮಾಗಳಿಗೂ ಕೂಡ ಏನು ಜನ ಬರ್ದೇ ಇರೋ ಪರಿಸ್ಥಿತಿ ಬಂದಿದೆ ಅಂದ್ರೆ. ಸೊ ಈ ವರ್ಷ ಹೇಗಿತ್ತು ಸರ್? ಯಾವ ಸಿನಿಮಾಗಳು ಚೆನ್ನಾಗಿ ಓದ್ಬೋ ಪರಭಾಷೆ ನಿಮ್ ಕಡೆ, ನಿಮ್ ಥಿಯೇಟರ್ ಕಡೆ ಅದೆಲ್ಲ? ಇಲ್ಲ ಸರ್, ಯಾವ್ದು ಎಕ್ಸ್ಪೆಕ್ಟ್ ಮಾಡತಾರೆ ಯಾವ್ದು ಸಿನಿಮಾನು ಈ 2025 ಆಗ್ಬೋದು 26 ಆಗ್ಬೋದು, ಖಂಡಿತ ಯಾವ್ದು ಅಂತ ಒಳ್ಳೆ ಸಿನಿಮಾಗಳು ಬರ್ಲಿಲ್ಲ. ಸಿನಿಮಾಗಳು ಬಂದಿದೆ, ಬೆರಳೆಣಿಕೆಯಷ್ಟು ಮಾತ್ರ ಆಗಿದೆ. ಕಲೆಕ್ಷನ್ ವೈಸ್ ಕಂಪೇರ್ ಮಾಡಿದ್ರೆ ತುಂಬಾನೇ ಕಡಿಮೆ ಆಗಿದೆ. ಬಟ್ ಅದಕ್ಕೆ ಮೂಲ ಕಾರಣ ಅಂತಂದ್ರೆ ಖಂಡಿತವಾಗ್ಲೂ OTT ಅಂತ ಹೇಳ್ಬೋದು ಸರ್. ತುಂಬಾ ಜನದ ಬಾಯಿಲಿ. ಯಾಕಂದ್ರೆ ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಥಿಯೇಟರ್ಗೆ ಬರುವಂತ ಆಡಿಯನ್ಸು, ನಾನು ಥಿಯೇಟರ್ ಮುಂದೆನೆ ಕೂತಿರ್ತೀನಿ, ಟಿಕೆಟ್ ತಗೊಳ್ಬೇಕಾದ್ರೆ ಆಗ್ಲಿ ಅಥವಾ ಬಂದು ಮಾತಾಡೋದಾಗ್ಲಿ, ಅವ್ರದೆಲ್ಲ ಮನಸ್ಥಿತಿ ಏನಂದ್ರೆ OTT ಅಲ್ಲಿ ಸಿನಿಮಾ ಬರುತ್ತೆ, ಟಿಕೆಟ್ ರೇಟ್ ಯಾವ್ದಾದ್ರು ಒಂದು ದೊಡ್ಡ ಸಿನಿಮಾ ಬಂದು 500 ರೂಪಾಯಿ ಟಿಕೆಟ್, 300 ರೂಪಾಯಿ ಟಿಕೆಟ್ ಇದೆ ಅಂದ್ರೆ 4 ಜನ ಫ್ಯಾಮಿಲಿನಲ್ಲಿ 4-5 ಜನ ಬರ್ಬೇಕಂದ್ರೆ 1,500-2,000 ರೂಪಾಯಿ ಆಗುತ್ತೆ. ಅದೇ 1,500-2,000 ರೂಪಾಯಿ ಕೊಟ್ಟರೆ ಅವರು 1 ವರ್ಷಕ್ಕೆ ಆಗುವಷ್ಟು OTT ಸಿಕ್ಬಿಡುತ್ತೆ. ಅವರು ಮನೆಯಲ್ಲೇ ಒಂದು ದೊಡ್ಡ ಟಿವಿಗಳಲ್ಲಿ ನೋಡ್ಬಿಡೋಣ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಿರ್ತಾರೆ. ಹಾಗಾಗಿ ನನ್ನ ಒಂದು ಮನವಿ ನಾನು ಕೇಳ್ಕೊಳ್ಳೋದು, ನಿರ್ಮಾಪಕರಿಗಾಗ್ಬೋದು ಸಿನಿಮಾ ಮಂದಿಗಾಗ್ಬೋದು, ನಾನು ಕೇಳೋದಿಷ್ಟೇ, ನೀವು ಮಾಡೋಂತ ಒಂದು OTT ಕೊಡಿ. ಯಾಕಂದ್ರೆ ನೀವು ಬಿಸ್ನೆಸ್ ಮಾಡೋರು, ಕೋಟ್ಯಾಂತರ ರೂಪಾಯಿ ಹಾಕಿರ್ತೀರಾ, ಒಳ್ಳೆ ಸಿನಿಮಾಗಳು ಮಾಡ್ಬೇಕು ಅನ್ನೋ ಇಚ್ಛೆ ಇಟ್ಕೊಂಡು ಮಾಡಿರ್ತೀರಾ. ಹಾಗಾಗಿ ನಂದು ಒಂದು ಮನವಿ ಏನಂದ್ರೆ, ನೀವು ಮಾಡೋಂತ ಒಂದು ಸಿನಿಮಾಗೆ ಮಿನಿಮಮ್ ಒಂದು 50 ದಿನ ಟೈಮ್ ಕೊಡಿ, ದಯವಿಟ್ಟು ಥಿಯೇಟರ್ ಅಲ್ಲಿ ಹೋಗ್ಲಿ. ತದನಂತರ OTT ಕೊಟ್ರೆ ಜನನು OTT ನಲ್ಲೂ ನೋಡೋರು ಇರ್ತಾರೆ, ಥಿಯೇಟರ್ ನಲ್ಲಿ ಮ್ಯಾಕ್ಸಿಮಮ್ ಸಿನಿಮಾಗಳು ನೋಡ್ತಾರೆ. ಯಾಕಂದ್ರೆ ಈಗಾಗ್ಲೇ ನೋಡಿ ಸಾಕಷ್ಟು ಥಿಯೇಟರ್ಗಳು ಹೋಗ್ತಾ ಇದೆ. ಈಗ ಏನಾಗ್ತಾ ಇದೆ ಅಂತಂದ್ರೆ, ಒಂದು ನಮ್ಮ ಇಡೀ ಥಿಯೇಟರ್ಗಳಲ್ಲಿ ಅಂದ್ರೆ ಹೆಚ್ಚು ಥಿಯೇಟರ್ಗಳಲ್ಲಿ ಇರುವಂತವ್ರಿಗೆ ಈ ಸಿನಿಮಾ ಬಂದು ಒಂದು ಎನರ್ಜಿ ಕೊಟ್ಟಿದೆ ನಮ್ಗೆ. ಆಕ್ಚುಲಿ ಟಾಕ್ಸಿಕ್ ಸಿನಿಮಾ ಬಂದು ಒಂದು ಎನರ್ಜಿ ಸಿಕ್ಕಿದೆ. ನಾನ್ ಕಂಡಂಗೆ ತುಂಬಾ ವರ್ಷಗಳ ಹಿಂದೆ, ಒಂದು 3-4 ವರ್ಷ ಆಯ್ತು, ಅಂದ್ರೆ ಸಿನಿಮಾಗಳ ಬಗ್ಗೆ ತುಂಬಾ ಎನ್ಕ್ವೈರಿ ಮಾಡೋದು, ಫೋನ್ಗಳು ಮಾಡಿ ತುಂಬಾ ಕೇಳ್ತಿರೋದೆಲ್ಲ ತುಂಬಾ ಕಡಿಮೆ ಆಗಿತ್ತು. ಇತ್ತೀಚೆಗೆ ಈ ಸಿನಿಮಾಯಿಂದ ಇದು ಟ್ರೈಲರ್ ಯಾವಾಗ ಬಿಟ್ರೋ ಅವತ್ತಿಂದ ಇವತ್ತಿನ ತನಕ ಕಂಟಿನ್ಯೂಸ್ ಆಗಿ ಫೋನ್ಗಳಿದೆ. ಟಿಕೆಟ್ ಯಾವಾಗ ಕೊಡ್ತೀರಾ, ಯಾವ ಶೋ ಟೈಮ್ ಮಾಡ್ತೀರಾ, ಆಮೇಲೆ ನಂತರ ಟಿಕೆಟ್ ರೇಟ್ ಏನಿರುತ್ತೆ, ಇದೇ ಆಡಿಯನ್ಸ್ ಪ್ರಶ್ನೆ, ಬೇರೆ ಯಾವ್ದು ಅಲ್ಲ. ಟಿಕೆಟ್ ಯಾವಾಗ ಕೊಡ್ತೀರಾ, ಆಮೇಲೆ ಯಾವ ಶೋ ಮಾಡ್ತೀರಾ, ನಂತರ ಟಿಕೆಟ್ ಪ್ರೈಸ್ ಏನಿದೆ, ಇದನ್ನೇ ಕೇಳ್ತಿದ್ರು ಆಡಿಯನ್ಸ್. ಹಾಗಾಗಿ ಅವ್ರಿಗೇನಪ್ಪಾ ಅಂದ್ರೆ ಯಾವ್ದು ಹೊರೆ ಆಗ್ಬಾರ್ದು,
ಆ ರೀತಿನಲ್ಲಿ ಇದೊಂದು 400 ರೂಪಾಯಿಗೆ ಟಿಕೆಟ್ ಕೊಟ್ಟಿರೋದು ಫ್ಯಾನ್ ಶೋಗೆ ರಿಯಲಿ ಗ್ರೇಟ್. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದ್ದಾರೆ ಸಿನಿಮಾಗೆ. ದೊಡ್ಡ ಮಟ್ಟಕ್ಕೆ ಸಿನಿಮಾ ಆಗಿದೆ. ಹಾಲಿವುಡ್ ರೇಂಜ್ಗಿದೆ ಈ ಸಿನಿಮಾ. ಟ್ರೈಲರ್ ನೋಡಿದ್ರೆ ಗೊತ್ತಾಗತ್ತೆ. ಹಾಗಾಗಿ ನೋಡ್ಬೇಕು ಅನ್ನೋ ಕುತೂಹಲ ತುಂಬಾ ಜನಕ್ಕಿದೆ. ಇವನ್ ನನಗೂ ಸಹ ಆ ಟ್ರೈಲರ್ ನೋಡಿದ ಕೂಡಲೇ ಈ ಸಿನಿಮಾ ನೋಡ್ಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀನಿ. ನೋಡ್ಲೇಬೇಕು. ಹಾಗಾಗಿ ಹೈಯೆಸ್ಟ್ ಬಜೆಟ್ ಆಗಿರೋ ಸಿನಿಮಾ ಆಗಿರೋದ್ರಿಂದ 400 ರೂಪಾಯಿ ಟಿಕೆಟ್ ಕೊಡೋದ್ರಲ್ಲಿ ಏನು ಹೆಚ್ಚು ಅಂತ ಅನ್ನಿಸ್ತಾ ಇಲ್ಲ ನನಗೆ. ದೊಡ್ಡ ಸಿನಿಮಾಗಳು ಅಂತ ಬಂದಾಗ ಹಿಂದಿನ ದಿನನೇ ಪೇಯ್ಡ್ ಪ್ರೀಮಿಯರ್ ಅಥವಾ ಮಧ್ಯರಾತ್ರಿ ಶೋಗಳು ಇರ್ತವೆ. ಸೊ ಟಾಕ್ಸಿಕ್ ಏನಾದ್ರೂ ಹಿಂದಿನ ದಿನ ಇರುತ್ತಾ, ಮಧ್ಯರಾತ್ರಿ ಶೋ ಇರುತ್ತಾ, ಅಥವಾ ಯಾವ ತರ ಇರುತ್ತೆ? ಮೊದಲನೇ ಶೋ ಯಾವಾಗ ಇರುತ್ತೆ ಸರ್? ಇದು ಮೊದಲನೇ ಶೋ ಬಂದ್ಬಿಟ್ಟು 26ನೇ ತಾರೀಕು ಬೆಳಿಗ್ಗೆ 6 ಗಂಟೆ 5 ನಿಮಿಷಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಏನೇ 5 ಗಂಟೆ 5:15 5:45 ಹಾಕೊಂಡ್ರು 6 ಗಂಟೆಗೆ ಲೈಸೆನ್ಸ್ ಬರೋದು, 6 ಗಂಟೆ 5 ನಿಮಿಷಕ್ಕೆ ಸಿನಿಮಾ ಬರೋದು ಕೂಡ. ಹಾಕೋಬಹುದು, ಸುಮ್ಮನೆ ಏನೋ ಒಂದು ಕ್ರೇಜ್ ಹುಟ್ಟಿಸೋ ಸಲುವಾಗಿ 10 ನಿಮಿಷ 15 ನಿಮಿಷ ಮುಂಚಿತವಾಗಿ ಹಾಕ್ತಾರೆ ಕೆಲವರು. ಆದ್ರೆ ಸಿನಿಮಾ ಬರೋದಂತೂ 6 ಗಂಟೆಗೆನೆ ಬರೋದು. ಹಾಗಾಗಿ ಅದಕ್ಕೆ ಮುಂಚೆ ಏನು ಅನ್ನೋದು ನಮಗೂ ಗೊತ್ತಿಲ್ಲ. ಡಿಸ್ಟ್ರಿಬ್ಯೂಟರ್ ಏನ್ ಪ್ಲಾನ್ ಮಾಡಿರ್ತಾರ ಅನ್ನೋದು ಗೊತ್ತಿಲ್ಲ. ಸೊ ಅವರು ಏನು ಯೋಚನೆ ಮಾಡ್ತಾರೋ ಅದ್ರ ಪ್ರಕಾರದಲ್ಲೇ ಬರುತ್ತೆ. ಬಟ್ ಮೊದಲೆಲ್ಲ KGF ಎಲ್ಲ ಬಂದ್ಬಿಟ್ಟು 12 ಗಂಟೆ ರಾತ್ರಿಯಿಂದಾನೇ ಸ್ಟಾರ್ಟ್ ಆಗಿತ್ತು ಸಿನಿಮಾ. ಮಿಡ್ ನೈಟ್ 1 o'clockಗೆ ಮೊದಲ ಸಿನಿಮಾ ಆಯ್ತು, 4 ಗಂಟೆಗೆ ಆಯ್ತು, ತದನಂತರ 7 ಗಂಟೆ ಆಯ್ತು. ಕಂಟಿನ್ಯೂಸ್ ಆಗಿ ನಮ್ಮಲ್ಲಿ 24 hours ಸಿನಿಮಾ ಕಂಟಿನ್ಯೂ ಮಾಡಿದ್ವಿ. ಅದು ತುಂಬಾ ಅಬ್ರ ಆಯ್ತು. ನೀವು ಎಲ್ಲ ನೋಡಿರ್ತೀರಾ, ಬಹಳ ಅಬ್ರ ಆಯ್ತು. ಬಟ್ ಇದಕ್ಕೆ ಏನಕ್ಕೆ ಆ ತರ ಇಲ್ಲ ಅಂತಂದ್ರೆ ಇದು ಪರ್ಮಿಷನ್ ಸಿಗ್ತಿಲ್ಲ. ಯಾಕಂತಂದ್ರೆ ಮಿಡ್ ನೈಟ್ ಅಲ್ಲೆಲ್ಲ ಹಾಕೊಂಡು ಸಿನಿಮಾ ನೋಡೋದು ಅಥವಾ ಬೆಳಿಗ್ಗೆ 6 ಗಂಟೆ ಮುಂಚಿತವಾಗಿ ಸಿನಿಮಾ ಮಾಡೋದು. ಹಾಗಾಗಿ ಅದಕ್ಕೆಲ್ಲ DC ಕಡೆಯಿಂದ ಒಂದು ಪರ್ಮಿಷನ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಅಕಸ್ಮಾತ್ ಏನಾದ್ರೂ ಮಂಗಳವಾರ ರಾತ್ರಿ ಏನಾದ್ರೂ ಒಂದು ಪ್ರೀಮಿಯರ್ ಶೋ ಅಂತ ರೀತಿಯಲ್ಲಿ ಮಾಡಿದ್ರೆ ಮಾಡಬಹುದು. ಅದು ಗೊತ್ತಿಲ್ಲ, ಯಾಕಂದ್ರೆ ಅದು ಡಿಸ್ಟ್ರಿಬ್ಯೂಟರ್ ಏನ್ ಡಿಸೈಡ್ ಮಾಡ್ತಾರೋ ಗೊತ್ತಿಲ್ಲ. ಅಂತೂ ಬುಧವಾರ ಅಂತೂ ಅಫಿಷಿಯಲ್ ಆಗಿ ಬೆಳಿಗ್ಗೆ 6 ಗಂಟೆಗೆ ಪಿಕ್ಚರ್ ಬರ್ತಿದೆ. ಖಂಡಿತ ಎಲ್ಲ ಒಂದು ಅಭಿಮಾನಿಗಳು, ಕನ್ನಡದ ಅಭಿಮಾನಿಗಳು ಎಲ್ಲರೂ ಪ್ರತಿಯೊಬ್ಬರು ಈ ಸಿನಿಮಾ ನೋಡಿ ಆರೈಸಿ. ಯಾಕಂದ್ರೆ ಥಿಯೇಟರ್ಗಳು ಬಹಳ ಇದಾಗಿದೆ, ಸಿನಿಮಾಗಳು ಇಲ್ದಿರ ತುಂಬಾ ಇದಾಗಿತ್ತು. ಆಕ್ಚುಲಿ ಟಾಕ್ಸಿಕ್ ಬರ್ತಾ ಇರೋದು ಸಿನಿಮಾ ನಮ್ಗೆಲ್ಲ ತುಂಬಾ ಖುಷಿ ಕೊಡ್ತಾ ಇದೆ. ಎಸ್ ಸರ್, ಪುಷ್ಪ 2, ಬಾಹುಬಲಿ 2 ಎಲ್ಲ ಹೆಂಗ್ ಕಲೆಕ್ಷನ್ ಆಯ್ತು ಸರ್ ನಿಮ್ಮಲ್ಲಿ? ಸರ್ ಪರವಾಗಿಲ್ಲ, ಓಕೆ, ಬೆಸ್ಟ್ ಇತ್ತು. ಅಂದ್ರೆ ಈ ರೇಂಜ್ಗಂತೂ ಹೋಗ್ಲಿಲ್ಲ ಸಿನಿಮಾ. ಅದು ಅಂದ್ರೆ ಓಪನಿಂಗ್ ಆತರ ತಗೊಳ್ಳಿಲ್ಲ. ಬಾಹುಬಲಿ ಏನಿದ್ರು ಫ್ಯಾನ್ ಶೋ ಒಂದಿತ್ತು, ರೆಗ್ಯುಲರ್ ಶೋಗಳೆಲ್ಲ ಸ್ಲೋ ಇತ್ತು. ಬಟ್ ಇದು ಆತರ ಆಗ್ತಿಲ್ಲ. ಫ್ಯಾನ್ ಶೋ ಏನಾಗ್ತಾ ಇದೆಯೋ ರೆಗ್ಯುಲರ್ ಶೋಗಳನ್ನು ನೀವು ನೋಡ್ತಾ ಇರ್ಬೋದು, ಎಲ್ಲ ಆಲ್ಮೋಸ್ಟ್ ಆರೆಂಜ್ ಲೆವೆಲ್ ಬಂದ್ಬಿಟ್ಟಿದೆ. ಕೆಲವು ಕಡೆ ಅಂತೂ ಕೆಲವು ಮಾರ್ನಿಂಗ್ ಶೋ ಮತ್ತೆ ನೈಟ್ ಶೋ ಅಂತೂ ಫುಲ್ ಆಗ್ಬಿಟ್ಟಿದೆ ಕೆಲವು ಥಿಯೇಟರ್ಗಳಲ್ಲಿ. ನಮ್ಮ ಥಿಯೇಟರ್ನಲ್ಲೂ ಆಲ್ಮೋಸ್ಟ್ ಆರೆಂಜ್ ಬರ್ತಾ ಇದೆ. ಹಾಗಾಗಿ ಭಾನುವಾರದಷ್ಟೊತ್ತಿಗೆ ಎಲ್ಲ ನನ್ನ ಕಣ್ಣಂಗೆ ಎಲ್ಲ 5 ಶೋಗಳು ಫುಲ್ ಆಗೋ ತರ ಕಾಣ್ತಾ ಇದೆ. ಅಂದ್ರೆ ನಿಮ್ ಥಿಯೇಟರ್ ಅಲ್ಲಿ ಸತತ ಇಷ್ಟು ಶೋಗಳು ಫುಲ್ ಆಗಿದಾವೆ ಅಂತ ಏನಾದ್ರು ರೆಕಾರ್ಡ್ ಇದೆಯಾ? ಆ ರೆಕಾರ್ಡ್ ಈಗ ಟಾಕ್ಸಿಕ್ ಇಂದ ಬ್ರೇಕ್ ಆಗುತ್ತೆ ಅಂತ ಏನಾದ್ರು ಅನ್ಸುತ್ತೆ ಸರ್? ಗೊತ್ತಿಲ್ಲ ಸರ್, ಆಗ್ಬಹುದು. ಆದ್ರೆ KGF 2 ಮಾತ್ರ ಖಂಡಿತ ರೆಕಾರ್ಡ್ ಬ್ರೇಕ್ ಆಗಿತ್ತು. ಆಲ್ಮೋಸ್ಟ್ ಎಲ್ಲಾ ಶೋನು ರಾತ್ರಿ ಮಿಡ್ ನೈಟ್ ಇಂದ ಕಂಟಿನ್ಯೂಸ್ ಆಗಿ ಎಲ್ಲಾ ಶೋನು ಫುಲ್ ಆಗಿತ್ತು. ನೋಡೋಣ, ಯಾಕಂದ್ರೆ ಇದಕ್ಕೆ ಇನ್ನೂ ಟೈಮ್ ಇದೆ. ಇವತ್ತು ಓಪನ್ ಮಾಡಿದೀವಿ, ಟಿಕೆಟ್ಗಳು ಹೋಗ್ತಾ ಇದೆ. ಹೇಳಲಿಕ್ಕೆ ಆಗಲ್ಲ, ಆದ್ರೂ ಆಗ್ಬಹುದು. ಎಸ್ ಸರ್, ಥ್ಯಾಂಕ್ ಯು. ಒಂದಷ್ಟು ವಿಷಯಗಳನ್ನ ಮಾಹಿತಿನ ಹಂಚ್ಕೊಂಡಿದ್ದಕ್ಕೆ. ಖಂಡಿತ ಸಿಂಗಲ್ ಸ್ಕ್ರೀನ್ಗಳಿಗೆ ಜನ ಬರ್ತಾ ಇಲ್ಲ ಅಥವಾ ಮಲ್ಟಿಪ್ಲೆಕ್ಸ್ಗೂ ಜನ ಬರ್ತಾ ಇಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಒಂದು ಟಾಕ್ಸಿಕ್ ನಂತ ಸಿನಿಮಾ ಬರ್ತಾ ಇದೆ. ಎಲ್ಲ ಥಿಯೇಟರ್ ಅವ್ರಿಗೂ ಒಂದು ರೀತಿ ಹಬ್ಬ ಅನಿಸ್ತಾ ಇದೆ. ಎಸ್, ಇದೇ ತರ ಹಬ್ಬಗಳು ಕಂಟಿನ್ಯೂ ಆಗಲಿ, ಕನ್ನಡ ಸಿನಿಮಾಗಳು ಹೆಚ್ಚೆಚ್ಚು ಬರುವಂತಾಗಲಿ, ಅದರಲ್ಲೂ ಸ್ಟಾರ್ ಸಿನಿಮಾಗಳು ಹೆಚ್ಚೆಚ್ಚು ಬರುವಂತಾಗಲಿ ಅನ್ನೋದು ಕೂಡ ನಮ್ಮ ಹಾರೈಕೆ. ಥ್ಯಾಂಕ್ ಯು ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.